ನನ್ನ ತಮ್ಮ ವಿಚಾರ ಗೊತ್ತಾಯ್ತಾ ನಿಮ್ಗೀಗ? ನಿನ್ನೆ ಸಂಜೆ ಗೊತ್ತಾಯ್ತು. ಇನ್ಫಾರ್ಮೇಶನ್ ಅಷ್ಟೇ ಗೊತ್ತಿದ್ದು, ನಮ್ಗೆ ಯಾವ ಪೊಲೀಸಿಂದನೂ ಫೋನ್ ಬಂದಿಲ್ಲ ಸರ್. ನಾವು ಮೀಡಿಯಾ ನೋಡೇನೆ ನಾವು ತಿಳ್ಕೊಂಡಿರೋದು. ಅದಕ್ಕಿಂತ ಮುಂಚೆ ನಮ್ಗೇನೂ ಗೊತ್ತಿಲ್ಲ. ನನ್ನ ತಮ್ಮ ಆ ಥರದವನು ಅಲ್ಲ ಸರ್. ಬೇಕಂದ್ರೆ ಊರಲ್ಲಿ ನೀವು ಯಾರನ್ನು ಬೇಕಾದ್ರೂ ವಿಚಾರಿಸ್ಕೊಳ್ಳಿ. ಅವನೊಬ್ರು ಸುಂತಿಗೆ ಹೋಗ್ತಿರ್ಲಿಲ್ಲ, ಏನಂದ್ರೆ ಏನಿರಲಿಲ್ಲ. ಮನೆ ಆಯಿತು, ಅವನಾಯಿತು, ನಾನಾಯಿತು, ನನ್ನ ಮಕ್ಕಳಾಯಿತು ಅಂತಾನೆ ಇದ್ದ ಅವನು. ನಮ್ಮನ್ನ ನೋಡ್ಕೊಂಡು ನಮ್ಗೆ ಆಧಾರ ಆಗಿದ್ದವನೇ ಅವನು, ಬೇರೆ ಇನ್ಯಾರು ಅಲ್ಲ. ನಮ್ಮನ್ನೆಲ್ಲ ನೋಡ್ಕೊಂತಿದ್ದವನೇ ಅವನು. ಈಗ ಹಿಂಗಾಗಿದೆ ಅಂದ್ರೆ ನಾವ್ ಹೆಂಗ್ ನಂಬಕ್ಕೆ ಆಗ್ತಿಲ್ಲ ನಮ್ ಕೈಲಿ. ಪೊಲೀಸ್ ಅರೆಸ್ಟ್ ಮಾಡಿದಾರಲ್ಲ ಮತ್ತೆ ಕೊಲೆ ಕೇಸಲ್ಲಿ? ಸರ್ ಅದ್ ಗೊತ್ತಿಲ್ಲ ಸರ್. ಅದ್ ಸಿಕ್ಕಾಕ್ಸಿರೋದಲ್ಲ ಇರ್ಬೋದು, ಯಾರಿಗ್ ಗೊತ್ತು ಸರ್. ನಮಗ್ ಅಲ್ಲಿ ಕನೆಕ್ಷನ್ ಯಾವ್ದು ಇಲ್ಲ. ನಮಗ್ ಇವತ್ತಿನವರ್ಗು ಯಾರು ಇನ್ಫಾರ್ಮ್ ಮಾಡಿಲ್ಲ ಹಿಂಗಾಗಿದೆ ಅಂತ. ದರ್ಶನ್ಗೋಸ್ಕರ ಮರ್ಡರ್ ಮಾಡಿದ್ದಾರೆ ಅಂತ ಹೇಳ್ತೀರಾ? ಗೊತ್ತಿಲ್ಲ ಸರ್ ನಮ್ಗೆ. ಹಂಗ್ ಮಾಡಿದಾನೆ ಅಂತ ನನ್ನ ತಮ್ಮ ನಾವ್ ಹೇಳಕ್ಕೂ ಆಗಲ್ಲ ಸರ್. ಆ ತರದವನಲ್ಲ ಅವನು. ಬೇಕಂದ್ರೆ ನೀವು ಇಲ್ಲಿ ಯಾರನ್ನ ಬೇಕಾದ್ರೂ ಕೇಳಿ, ಆ ತರದವನಲ್ಲ ಅವನು. ದರ್ಶನ್ ಪರಿಚಯ ಇದ್ರ ಅವ್ರಿಗೆ? ಗೊತ್ತಿಲ್ಲ ಸರ್. ಅಭಿಮಾನ ಅನ್ನೋದು ಇತ್ತಷ್ಟೇ, ಪರಿಚಯ ಇತ್ತೋ ಇಲ್ವೋ ಅದು ಗೊತ್ತಿಲ್ಲ ಸರ್ ನಮ್ಗೆ. ಸರ್ ಅವನು ಕೆಲ್ಸಕ್ಕೆ ಹೋಗ್ತಿದ್ದ, ಎಸಿಟಿ ಕಂಪ್ನಿಲಿ ಕೆಲಸ ಮಾಡ್ತಿದ್ದ ಅವನು. ಬೆಳಿಗ್ಗೆ ಹೋದ್ರೆ ಕೆಲ್ಸಕ್ಕೆ 9:00ವರೆಗೆ ತಮ್ಮ ಮಾಡಿದ್ರೆ ಸಾಯಂಕಾಲದವರೆಗೂ ಅಲ್ಲೇ ಇರ್ತಿದ್ದ. ಯಾವಾಗ ಅವನು ದರ್ಶನ್ ವೀಟ್ ಮಾಡ್ತಿದ್ದ? ಏನ್ ವೀಕ್ ಆಫ್ ಅಲ್ಲೆಲ್ಲ ಇಲ್ಲಿಗೆ ಬರೋನು ಅವನು. ವೀಕ್ ಆಫ್ ಬಂದು ಗದ್ದೆ ಕೆಲಸ ಎಲ್ಲ ನೋಡ್ತಿದ್ದವನೇ ಅವನು. ಇನ್ನ ಹೆಂಗ್ ಮಾಡಕ್ಕಾಗತ್ತೆ ಸರ್ ಅವನು? ಈಗ ಅಂದ್ರೆ ಫೋಟೋ ಅವ್ರ ದರ್ಶನ್ ಜೊತೆ ಫೋಟೋ ತೆಗೆಸ್ಕೊಳ್ಳೋದು ಆ ತರ ಅದು ಇವಾಗ ಬಂದಿದೆ ಅಲ್ಲಿ ಫೋಟೋ ಅಷ್ಟೇ, ಅದ್ ಗೊತ್ತಿದೆ. ಅದ್ ಬಿಟ್ರೆ ಅವನೇ ಮಾಡಿದಾನೆ ಅಂತ ನಮ್ಮ ಹತ್ರ ಯಾವ್ದು ಇಲ್ಲ ಸರ್. ನಾವ್ ಊಹೆನೂ ಮಾಡಲ್ಲ ಸರ್ ಅವ್ನ್ ಮಾಡಿದಾನೆ ಅಂತ. ಯಾಕೆಂದ್ರೆ ಇವಾಗ ದರ್ಶನ್ ಅವರು ಮಂಡ್ಯದಲ್ಲಿ ಎಲೆಕ್ಷನ್ ಟೈಮ್ ಪ್ರಚಾರಕ್ಕೆ ಬಂದಿದ್ರು ಗೊತ್ತಾ? ಹೌದು. ಆ ಟೈಮಲ್ಲ ನಿಮ್ಮ ಇಲ್ಲ ಸರ್ ಜೊತೆಲೇ ಇದ್ದಾರೆ. ಜೊತೆಲಿ ಇದ್ದಿದ ತಕ್ಷಣ ಅವರೇ ಕೊಲೆ ಮಾಡಿದ್ದಾರೆ ಅನ್ನೋದು ಏನ್ ಗ್ಯಾರಂಟಿ ಸರ್? ನೀವು ಬೆಂಗಳೂರಲ್ಲಿ ಕೆಲಸ ಮಾಡ್ತೀರಾ ಅಂತ ಹೇಳಿದ್ರಲ್ಲ, ಹೌದು. ಪ್ರಚಾರಕ್ಕೆ ಬಂದಾಗ ಅವ್ರ ಜೊತೆಲೇ 3 ದಿವಸ ಒಂದು ವಾರ ಜೊತೆಲೇ ಇದ್ದ ಅವರು. ಹೌದು. ಹಾಗಾಗಿ ಬೌನ್ಸರ್ ಕೆಲಸ ಮಾಡ್ತಿದ್ರು. ಇಲ್ಲ ಬೌನ್ಸರ್ ಕೆಲಸ ಮಾಡ್ತಿರ್ಲಿಲ್ಲ ಸರ್. ಅವ್ನ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದ, ಕೆಲಸ ಮಾಡ್ತಿರ್ಲಿಲ್ಲ. ಯಾವ್ದೋ ಎಲೆಕ್ಷನ್ ಇದಕ್ಕೇನಾದ್ರೂ ಯಾರಾದ್ರೂ ದುಡ್ಡು ಕೊಟ್ಟಿ ಕರ್ಸ್ಕೊಂಡಿದ್ರು ಅದು ನಮಗ್ ಗೊತ್ತಿಲ್ಲ ಸರ್. ನೀವ್ ಹೇಳುವಂತದ್ದು ಬೆಳಗ್ಗೆ ಹೋಗ್ತಾರೆ, ಸಂಜೆ ಕೆಲಸ. ಹೌದು ಹೌದು. ಒಂದೊಂದ್ ವಾರ ಯಾವತ್ತೂ ಮಾಡಿಲ್ಲ ಸರ್ ಅವನು. ಮಾಡಿದಾರೇನೋ ಅವತ್ತಿಗೆ ಅವಾಗ ಏನಾದ್ರು ರಜಾ ಹಾಕೊಂಡಿದ್ರೇನೋ, ಇಷ್ಟು ಅಮೌಂಟ್ ಕೊಡ್ತೀನಿ ಬನ್ನಿ ಪ್ರಚಾರ ಮಾಡಿ ಅಂತ ಕರ್ದಿದ್ರೇನೋ ನಮಗ್ ಗೊತ್ತಿಲ್ವಲ್ಲ ಸರ್. ಅದು ನಮಗ್ ಕ್ಲಾರಿಟಿ ಇಲ್ಲ ಸರ್. ನಮಗ್ ಕ್ಲಾರಿಟಿ ಇಲ್ಲ. ಶಾಕ್ ಆಯ್ತು ಸರ್. ಆಗ್ದೇನೆ ಇರುತ್ತಾ? ಎಲ್ರಿಗೂ ಆಗುತ್ತೆ. ಜೊತೆಲಿ ಹುಟ್ಟದವ್ರು ಅಪ್ಪ ಅಮ್ಮಂದಿರು ಅಂದ್ರೆ ಯಾರಿಗ್ ತಾನೇ ಸಾಕಾಗಲ್ಲ ಹೇಳಿ? ಆಗುತ್ತೆ ಎಲ್ರಿಗೂ. ನಿಮ್ಗೆ ಅಭಿಮಾನ ದೇಶದಲ್ಲಿ ಮನೆ ಮಕ್ಕಳುಗಳು ದಾರಿ ತಪ್ಪಿಬಿಟ್ರೆ ಏನ್ ಅನ್ಸುತ್ತೆ? ಈಗ ಅಭಿಮಾನ ಇರ್ಬೇಕು ಎಲ್ರಿಗೂ. ಇರ್ಬೇಕು ಸರ್. ಅಭಿಮಾನ ಅನ್ಸಲ್ವಾ ನಿಮ್ಗೆ? ಅನ್ಸುತ್ತೆ. ಅಂದ್ರೆ ದಾರಿ ತಪ್ಪಿದಾನೆ, ಅವನೇ ಮಾಡಿದಾನೆ ಅನ್ನೋದು ನಮಗ್ ಗ್ಯಾರಂಟಿ ಇಲ್ವಲ್ಲ ಸರ್. ಈಗ ಅರೆಸ್ಟ್ ಮಾಡ್ಲಿ ಸರ್, ಮಾಡಿ ತನಿಖೆ ಮಾಡ್ಲಿ, ಗೊತ್ತಾಗುತ್ತಲ್ವಾ? ಯಾರೋ ಅವ್ರು ತಪ್ಪಿಸ್ಕೊಳಕೋಸ್ಕರ ಇವನ್ನ ಸಿಕ್ಸಿದ್ರೆ ನಾವೇನ್ ಮಾಡಕ್ಕಾಗತ್ತೆ ಸರ್? ಹಂಗೆ ನಮ್ಮ ಅನಿಸಿಕೆ. ಅಷ್ಟೇ ನಮ್ಮ ಅನಿಸಿಕೆ ಇರೋದು ಸರ್. ಏನಾದ್ರೂ ಅದ್ರಲ್ಲಿ ಭಾಗ್ಯ ಆಗಿದ್ರೆ ಏನ್ ಹೇಳ್ತೀರಾ? ಭಾಗ್ಯ ಆಗಿದೆ ಅಂತ ಗೊತ್ತಾದ್ಮೇಲೆ ಯೋಚನೆ ಮಾಡ್ತೀನಿ ಸರ್. ಅಲ್ಲಿವರೆಗೂ ನನ್ನ ತಮ್ಮನ ಬಗ್ಗೆ ನಾನು ಬಿಟ್ಕೊಡಕ್ ರೆಡಿ ಇಲ್ಲ. ಯಾಕೆಂದ್ರೆ ಅವ್ನ್ ತಪ್ಪು ಮಾಡಿಲ್ಲ ಅಂತ ನಮ್ಗೆ ಅನ್ಸ್ತಿದೆ. ಯಾರೋ ಸಿಕ್ಕಾಕ್ಸಿದಾರೆ ಅಂತ ಅನ್ಸಿದ್ಮೇಲೆ ನಾವೇ ಯಾಕೆ ನನ್ನ ತಮ್ಮನ ಬಗ್ಗೆ ಏನೋ ಮಾತಾಡೋದು? ಆಗಿಲ್ಲ ಸರ್, ಅವನು ಆಗಿಲ್ಲ ಸರ್. ಸಿಕ್ಸಿದ್ರೆ ಯಾರು ಸಿಗಿಸ್ತಾರೋ ಗೊತ್ತಿಲ್ಲ, ಬಟ್ ಭಾಗ್ಯ ಆಗಿಲ್ಲ ಸರ್. ಗೊತ್ತಿಲ್ಲ ಸರ್. ಗೊತ್ತಿದ್ರೆ ನಾನು ಡೈರೆಕ್ಟ್ ಆಗಿ ಹೇಳ್ತಿದ್ದೆ. ಬೇಕು ಸರ್, ಹೋಗ್ತೀನಿ. ಡೆಫಿನೆಟ್ ಆಗಿ ಹೋಗ್ತೀವಿ. ನಾವು ಹೋಗ್ತೀವಿ ಸರ್, ನಾವು ಹೋಗ್ತೀವಿ. ನಮಗ್ ನಿನ್ನೆ ಸಂಜೆ ವಿಚಾರ ಗೊತ್ತಾಗಿದೆ. ನಾವೆಲ್ಲ ಅಲ್ಲಿದ್ವಿ, ಅಲ್ಲಿಂದ ಇವತ್ ಬೆಳಗ್ಗೆ ಇಲ್ಲಿ ಬಂದಿದೀವಿ. ನಾವು ಹೋಗ್ತೀವಿ ಅಲ್ಲಿಗೆ. ಹೌದು, ಕೇಳ್ತೀವಿ ಸರ್, ಕೇಳ್ತೀವಿ. ತನಿಖೆ ಆಗ್ಬೇಕು ಅಂತ ಹೇಳ್ತೀರಾ? ಆಗ್ಲಿ ಸರ್, ಆದಾಗ ಗೊತ್ತಾಗುತ್ತಲ್ವಾ? ಆಗ್ತಿದೆ ಅಲ್ವಾ ಇವಾಗ? ನೀವ್ ಹೇಳ್ತೀರಮ್ಮ ನಿಮ್ ತಮ್ಮಂದ್ ಏನು ಇಲ್ಲ ಅಂತ, ಬಟ್ ಈಗ ಅಲ್ಲಿ ಅಂದ್ರೆ ಸತ್ತೋಗಿರುವಂತ ಫ್ಯಾಮಿಲಿ ಹುಡುಗಂದು ಒಂದು ಮೆಸೇಜ್ ಮಾಡೋ ಅನ್ನೋ ಕಾರಣಕ್ಕೆ ಸಾಯಿಸಿಯಾರ ಅಂತ ಬರ್ತಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಮೆಸೇಜ್ ಮಾಡಿದವನು ಮಾಡಿಸ್ಕೊಂಡವನು ಮಾಡ್ಬೇಕಿತ್ತಲ್ವಾ ಸರ್? ಇವನು ಏನಕ್ಕೆ ಸಿಕ್ಸಿದ್ರು? ಅಲ್ಲಮ್ಮ, ನಿಮ್ ತಮ್ಮನ್ ಸಿಕ್ಸಿಯರ್, ನಿಮ್ ತಮ್ಮಂದ್ ಏನು ಪಾತ್ರ ಇಲ್ಲ, ನೀವ್ ಹೇಳ್ತೀರಾ ಅದು ಒಪ್ಕೊಳ್ಳೋಣ. ಅಂದ್ರೆ ಈ ತರ ಕೊಲೆ ಆಗಿದೆಯಲ್ಲ, ಮೆಸೇಜ್ ಮಾಡಿರೋ ಅನ್ನೋ ಕಾರಣಕ್ಕೆ ಹೊಡೆದಿಯಾರೆ ಸಾಯಿಸಿಯಾರ. ಕೊಲೆ ಸರ್. ಇವಾಗ ಅವನಿಗೆ ಅವನ್ ಫ್ಯಾಮಿಲಿ ಹೆಂಗೆ ಈಚೆ ಬಂದಿದ್ಯೋ, ನಮಿಗೂ ಇವಾಗ ನಮ್ಮನ್ನ ಯಾರು ನೋಡ್ಕೊಳ್ಳೋರು ಇದಾರೆ? ನಮಿಗೂ ಹಂಗೆ ಈಚೆ ಬಂದಿದೆ. ಇವಾಗ ನಮ್ಮನ್ ಸಾಕೋರು ಯಾರಿದ್ದಾರೆ? ನಾವ್ ಅವನೇ ನಮ್ಗೆ ಆಧಾರ ಆಗಿದ್ದು. ಇವಾಗ ನಾವೇನ್ ಮಾತಾಡೋದು? ನಮ್ ನೋವು ನಮ್ಗೆ, ಅವ್ರ ನೋವು ಅವ್ರಿಗಿದೆ ಅಂದ್ಮೇಲೆ, ಅಮಾಯಕರು ಬಲಿ ಆದ್ಮೇಲೆ ನಮ್ ನೋವು ನಮ್ಗೆ ಇರುತ್ತಲ್ವಾ ಸರ್? ಅದೇಂಗ್ ನಾವ್ ಒಪ್ಕೊಳಕಾಗತ್ತೆ ನನ್ ತಮ್ಮ ಮಾಡಿದಾನೆ ಅಂತ? ಅಲ್ಲಮ್ಮ, ನನ್ನ ಕ್ವಶನ್, ನಿಮ್ ತಮ್ಮ ಮಾಡಿಯಾನೇನಂತಂದ್ರೆ ಈ ರೀತಿ ಕೊಲೆ ಆಗಿದೆಯಲ್ಲ ಫ್ಯಾಮಿಲಿಗೆ, ಅವ್ರು ಮೆಸೇಜ್ ಮಾಡೋ ಅನ್ನೋ ಕಾರಣ ಕೊಡದಿಯಾರೆ ಅಂತ, ಅದ್ರ ಬಗ್ಗೆ ಏನ್ ಹೇಳ್ತಿದ್ದೀರಾ ಅಂತ? ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಸರ್. ಅದು
ಇವಾಗ ಅವರಿಗೂ ನೋವಾಗ್ತಿದೆ, ನಮಿಗೂ ನೋವಾಗ್ತಿದೆ ಅಷ್ಟೇ. ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಸರ್. ಅಭಿಮಾನ ಸಿನಿಮಾಕ್ಕಷ್ಟೇ ಸೀಮಿತ ಆಗಿದ್ರೆ ಇಂಥ ಸಮಸ್ಯೆಗಳು ಬರ್ತಿರ್ಲಿಲ್ಲ ಅಂತ. ಬರ್ತಿರ್ಲಿಲ್ಲ. ಅಭಿಮಾನ ಸಿನಿಮಾಕ್ಕಷ್ಟೇ ಸೀಮಿತ ಆಗಿದ್ರೆ ಬರ್ತಿರ್ಲಿಲ್ಲ, ಒಪ್ಕೊಂತೀನಿ. ಬಟ್ ಇವರೇ ಅಭಿಮಾನದಿಂದ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಲ್ವಾ, ಅದು ತಿಳ್ಕೊಬೇಕಲ್ವಾ ಫಸ್ಟ್. ಪ್ರೀ ಪ್ಲಾನ್ ಮಾಡಿ ಸಿಕ್ಸಿದಾರೆ ಅಂತ ಗೊತ್ತಿಲ್ಲ ಸರ್, ಅದನ್ನು ಗೊತ್ತಿಲ್ಲ. ಏನು ಸಿಕ್ಸಿದಾರೆ ಒಟ್ನಲ್ಲಿ, ಅವ್ನು ತಪ್ಪು ಮಾಡಿಲ್ಲ. ಬೇಕಂದ್ರೆ ನೀವು ಇಡೀ ಊರಲ್ಲಿ ಸರ್ ಯಾರನ್ನ ಬೇಕಾದ್ರೂ ಕೇಳ್ಕೊಳ್ಳಿ, ಹಿಂದೇನಾದ್ರೂ ಕೇಳಿ ಮುಂದೇನಾದ್ರೂ ಕೇಳಿ, ಅವ್ನ ಆ ಥರ ತಪ್ಪು ಮಾಡಿಲ್ಲ ಸರ್. ಯಾವತ್ತೂ ಊರಲ್ಲಿ ಒಂದಿನ ಯಾರ ಕೈಲೂ ಬೈಸ್ಕೊಂಡವನಲ್ಲ, ಆಡಿಸ್ಕೊಂಡವನಲ್ಲ. ಪ್ರತಿಯೊಬ್ರು ಅವನಂಗೆ ಇರ್ಬೇಕು ಅಂತ ಹೇಳ್ತಿದ್ರು, ಅವನಂಗೆ ಅಕ್ಕ ತಂಗಿ ನೋಡ್ಕೋಬೇಕು ಅಂತ ಹೇಳ್ತಿದ್ರೆ ಹೊರ್ತು ಯಾರು ಅವ್ನು ತಪ್ಪು ಮಾಡೋನೆ ಅಂತ ಹೇಳಲ್ಲ ಸರ್. ಬೇಕಂದ್ರೆ ಕೇಳಿ, ನೀವು ಹೊರಗಡೆ ಹೋಗಿ, ಇಲ್ಲೇ ಕೇಳಬೇಕು ಅಂತೇನಿಲ್ಲ, ಹೊರಗಡೆನೂ ಹೋಗಿ ಕನೆಕ್ಟ್ ಮಾಡಿ. ಹೌದು ಸರ್, ನಮ್ಮ ಇಡೀ ಕುಟುಂಬಕ್ಕೆ, ನನಗೆ, ನನ್ನ ಮಕ್ಳಿಗೆ, ನಮ್ಮ ಅಪ್ಪಂಗೆ, ನಮ್ಮ ಅಮ್ಮಂಗೆ ಎಲ್ಲರೂ ಅವನೇ ಆಧಾರ ಸರ್. ಆಗಿಲ್ಲ ಸರ್, 28 ವರ್ಷ ಸರ್. ಅವನು ಆಗ್ಲೇ ಒಂದು 5-6-7-8 ವರ್ಷದ ತವಿಂದನೂ ಇದ್ದ ಸರ್ ಬೆಂಗಳೂರು. ಜಾಸ್ತಿನೇ ಆಯ್ತು ಸರ್. ಅವನು ಓದಿದ್ ಕಡಿಮೆನೆ ಸರ್. ಕೆಲಸ ಕಲ್ತಿದ್ದ ಅಂತೇಳಿ ಕಂಪನಿಯಲ್ಲಿ ಕೆಲಸ ಆಗಿತ್ತು, ACT-ನಲ್ಲಿ ಕೇಬಲ್ ಕೆಲಸ ಮಾಡ್ತಿದ್ದ. ಹೌದು ಸರ್. ಹೌದು ಸರ್, ನನ್ನನ್ನು ನನ್ನ ತಮ್ಮನೇ ನೋಡ್ಕೊಂತಿದ್ದು. ಕಾರಣ ನಮ್ಮ ಮನೆ ಫ್ಯಾಮಿಲಿ ಪ್ರಾಬ್ಲಮ್ ಇರುತ್ತಲ್ಲ ಸರ್, ಪರ್ಸನಲ್ ಪ್ರಾಬ್ಲಮ್. ನನ್ನ ತಮ್ಮನ ನನ್ನೇ ನೋಡ್ಕೊಂತಿದ್ದು. ಅವ್ರು ಇವ್ರ ಸೋದ್ರ ಮಾವನ್ಗೆ ಮದುವೆ ಮಾಡಿದ್ರು, ಅವ್ರು ಸ್ವಲ್ಪ ನೀಟಾಗಿ ನೋಡ್ಕೊಂತಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಕಷ್ಟ ಸುಖನೂ ನನ್ನ ತಮ್ಮನೇ ನೋಡ್ಕೊಂತಿದ್ದು. ನಮ್ಗೆಲ್ಲ ಆಧಾರ ಅವನೇ ಆಗಿದ್ದು. ಫೋನ್ ಅವನದು ಕನೆಕ್ಟ್ ಆಗ್ತಿಲ್ಲ ಸರ್. ಟ್ರೈ ಮಾಡಿದ್ವಿ, ಸ್ವಿಚ್ ಆಫ್ ಆಗಿದೆ.